2 ತಿಂಗಳ ಮಗುನ ದೇವಸ್ಥಾನದಲ್ಲಿ ಕಾಲಲ್ಲಿ ಒದ್ದು ಸಾಯಿಸಿದ್ದಾರೆ. ಇದೆಲ್ಲ ನಡೆದಿರೋದು ತೆಲಂಗಾಣ ಸ್ಟೇಟ್ ಅಲ್ಲಿ ಕುಂಬಾರ ಅನ್ನೋ ಊರಲ್ಲಿ ನಡೆದಿರೋದು. 2 ತಿಂಗಳ ಮಗುನ ಒದಿಯೋಂಥದ್ದು ಏನಾಯ್ತು? ಆ ಮಗು ಅವ್ರ ಅಪ್ಪ ಅಮ್ಮ ದರ್ಶನ ಮಾಡಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಲೋವರ್ ಕ್ಯಾಸ್ಟ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಒಳಗ್ ಬಿಡದೆ ಒಳಗಡೆ ಹೋಗ್ಬೇಕು ಅಂದ್ರೆ 100 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾರೆ. ಲೋವರ್ ಕ್ಯಾಸ್ಟ್ ಆದ್ರೆ 100 ರೂಪಾಯಿ ಕೊಡ್ಬೇಕು. ಅವ್ರು ಅದೇ ಕ್ವಶನ್ ಕೇಳಿದಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ವಿಲೇಜ್ ಸರ್ಪಂಚ್ ನಮ್ಗೆ ಕ್ವಶನ್ ಮಾಡ್ತೀಯ ಅಂತ ಬಾಯಿಗೆ ಬಂದಂಗೆ ಕೆಟ್ಟ ಮಾತೆಲ್ಲ ಬೈತಾರೆ. ಆದ್ರೂ ಅವರು ಚಿಕ್ಕ ಮಗು ಇದೆ ದರ್ಶನ ಮಾಡಕ್ ಬಿಡಿ ಅಂತ ಕಾಲಲ್ಲಿ ಬೀಳ್ತಾರೆ. చిన్న పాప 2 months అవుతుంది. చిన్న పాప ఉంది, చిన్న బేబీ ఉంది. పోయి కాళ్ళ మీద పడ్డం సార్. ಕಾಲು ಬಿದ್ರು ಬಿಟ್ಟಿಲ್ವಾ? ಕಾಂಗ್ರೆಸ್ ಸರ್ಪಂಚ್ ಅವ್ರ ಕಡೆಯವರೆಲ್ಲ ಸೇರಿ ಅವ್ರನ್ನ ಇಟ್ಕೊಂಡು ದೇವಸ್ಥಾನದಲ್ಲಿ ಹೊಡಿತಾರೆ. ಅಂಡ್ ಚಿಕ್ಕ ಮಗು ಅಂತ ನೋಡಿದ್ರೆ ಕಾಲಲ್ಲಿ ಓದಿತಾರೆ. ಅದಕ್ಕೆ ಆ ಮಗು ಅಲ್ಲೇ ಸೋತೋಗುತ್ತೆ. ಮನುಷ್ಯನವ್ರು 2 ತಿಂಗಳ ಮಗುನ ಓದಿಯುವಂತ ರೈಟ್ಸ್ ಯಾರು ಕೊಟ್ರು ಅವ್ನಿಗೆ? ಅಷ್ಟೇ ಅಲ್ಲ, ಚಿಕ್ಕ ಮಗು ಪೇರೆಂಟ್ಸ್ ಕಂಪ್ಲೇಂಟ್ ಕೊಡೋಕೋದ್ರೆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ತಗೊಂಡಿಲ್ಲ. ಯಾಕಂದ್ರೆ ಇನ್ಸ್ಪೆಕ್ಟರ್ ಕಾಂಗ್ರೆಸ್ ಸರ್ಪಂಚ್ ಅವರೆಲ್ಲ ಒಂದೇ ಕ್ಯಾಸ್ಟ್ ಅಂತ ಮನುಷ್ಯತ್ವನೇ ಕಳ್ಕೊಂಡಿದ್ದಾರೆ. ಇವಾಗ ತುಂಬಾ ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ. ಅಂಡ್ ನೀವು #justice for child ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಅಂಟಿಲ್ ದೇ ಗೆಟ್ ಜಸ್ಟಿಸ್.